ಹಾಯ್ ಎಲ್ಲರಿಗೂ ಇನ್ನೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಏನು ಗೊತ್ತಾ, ನೀವು ಯಾರಾದರೂ ವಿಸಿಟ್ ವೀಸಾದಲ್ಲಿ ದುಬೈಗೆ ಬಂದು ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಜಾಬ್ ಹುಡುಕ್ತಾ ಇದ್ದರೆ ಇಲ್ಲಿ ಕೊಟ್ಟಿರುವ ಒಂದು ಇಮೇಲ್ ಅಡ್ರೆಸ್ಗೆ ನಿಮ್ಮ CV ಸೆಂಡ್ ಮಾಡ್ಬೋದು ಅಷ್ಟೇ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ನಮಗೆ ಮಲಬಾರ್ ಗೋಲ್ಡನ್ ಡೈಮಂಡ್ ಇವರು ಇವತ್ತು ಕೇಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿ ವರ್ಷ ನಮಗೆ ಕ್ರಿಸ್ಮಸ್ಸಿಗೆ ಇವರು ಕೇಕ್ ಕೊಡ್ತಾರೆ, ಅಂದರೆ ಡೆಲಿವರಿ ಮಾಡ್ತಾಯಿದ್ರು. ಆದರೆ ಈ ವರ್ಷ ನಾವಲ್ಲಿ ಬಂದು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಕಲೆಕ್ಟ್ ಮಾಡಲಿಕ್ಕೆ ನಾವೀಗ ಹೋಗ್ತಾ ಇದ್ದೇವೆ. ಸೊ ನೋಡುವ, ಮತ್ತು ಬಂದು ಕ್ರಿಸ್ಮಸ್ ಡೆಕೋರೇಷನ್ ಕೂಡ ಮಾಡಬೇಕು. ಹೇಗಾಗುತ್ತೆ ಅಂತ ನೋಡುವ ಬನ್ನಿ. ನಾವು ಹೊರಟಿದ್ದೇವೆ ಕೇಕ್ ಕಲೆಕ್ಟ್ ಮಾಡಲಿಕ್ಕೆ. ಎಲ್ಲಿಂದ? ಮಲಬಾರ್ ಗೋಲ್ಡ್ ಡೈಮಂಡ್. ಈಗ ದುಬೈಯಲ್ಲಿ ವೆದರ್ ತುಂಬ ಚೆನ್ನಾಗಿದೆ, ಸೊ ನಡ್ಕೊಂಡೇ ಹೋಗ್ತಾ ಇದ್ದೇವೆ ಅಲ್ವಾ. ಕೇಕ್ ಕೊಡ್ತಾ ಇದ್ದಾರೆ ಕ್ರಿಸ್ಮಸ್ ಮಲಬಾರಲ್ಲಿ. ಇಲ್ಲೊಂದು ಶಾಪ್ ಇದೆ, ಮಲಬಾರ್ ಗೋಲ್ಡನ್ ಡೈಮಂಡ್ಸ್. ಎಷ್ಟು ದೊಡ್ಡದಿದೆ ನೋಡಿ. 3 ಶಾಪ್ ಇದೆಯಾ? ಮೀನು ಬಜಾರ್ನೊಳಗಡೆನೆ 3 ಶಾಪ್ ಇದೆ ನೋಡಿ. ನಮಗೆ ಮಲಬಾರಿಂದ ಕೇಕ್ ಸಿಕ್ತು. ಸೊ ಬನ್ನಿ ಓಪನ್ ಮಾಡಿ ನೋಡುವ. ನೋಡಿ, ಕೇಕ್ ಈ ರೀತಿ ಪ್ಯಾಕ್ ಮಾಡಿದ್ದಾರೆ. ಇದರ ಒಳಗೆ ಒಂದು ಗ್ರೀಟಿಂಗ್ಸ್ ಕೂಡ ಇದೆ. ಮೊದಲೆಲ್ಲ ಕ್ರಿಸ್ಮಸ್ಸಿಗೆಲ್ಲ ನಮಗೆ ಗ್ರೀಟಿಂಗ್ಸ್ ಎಲ್ಲ ಬರ್ತಾಯಿತ್ತು, ಆದರೆ ಆ ಕಾಲ ಈಗ ಇಲ್ಲ. ಗ್ರೀಟಿಂಗ್ಸ್ ಬರುವಂಥ ಒಂದು ಕಾಲ ಇತ್ತು ನೋಡಿ. ಇಲ್ಲಿ ಕೂಡ ಒಂದು ಗ್ರೀಟಿಂಗ್ಸ್ ನಮಗೆ ಇಟ್ಟಿದ್ದಾರೆ. ಓಪನ್ ಮಾಡುವ ಇದನ್ನು. ಈ ಸಲ ಕೇಕ್ ಸ್ವಲ್ಪ ಸಣ್ಣದಾಗಿದೆ. ಪ್ರತಿ ವರ್ಷ ಹೀಗೆ ನಟ್ಸ್, ಡ್ರೈ ಫ್ರೂಟ್ಸ್ ಹಾಕಿದ ಕೇಕ್ ಪ್ರತಿ ವರ್ಷ ಕೊಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರ್ತದೆ ಈ ಕೇಕ್. ಈಗ ನಾನು ಕೇಕ್ ಕಟ್ ಮಾಡ್ತಾ ಇಲ್ಲ, ಅದನ್ನು ಹಾಗೆಯೇ ಫ್ರಿಜ್ಜಲ್ಲಿ ಇಡ್ತೇನೆ. ಯಾಕಂದರೆ ಕ್ರಿಸ್ಮಸ್ ದಿವಸ ಹಂಚಿ ತಿನ್ನುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಕ್ರಿಸ್ಮಸ್ ದಿವಸವೇ ಕಟ್ ಮಾಡುವ ಅಂತೇಳಿ. ಇನ್ನು ಈಗ ಕೆಲವು ಕ್ರಿಸ್ಮಸ್ ಡೆಕೋರೇಷನ್, ಫಸ್ಟಿಗೆ ಕ್ರಿಸ್ಮಸ್ ಟ್ರೀ ರೆಡಿ ಮಾಡಿ ನಂತರ ಕ್ರಿಸ್ಮಸ್ ಡೆಕೋರೇಷನ್ ಕೂಡ ಮಾಡುವ ಅಂತ ಇದ್ದೇವೆ. ಇಲ್ಲಿ ನಾವೀಗ ಕ್ರಿಸ್ಮಸ್ ಟ್ರೀನ ಜೋಡಿಸ್ತಾ ಇದ್ದೇವೆ ಡೆಕೋರೇಷನ್ ಮಾಡಲಿಕ್ಕೆ. ಮೊದಲಿಗೆ ಈ ಟ್ರೀನ ನಾವು ಹೀಗೆ ಸೆಟ್ ಮಾಡಬೇಕು. ಕ್ರಿಸ್ಮಸ್ ಟ್ರೀ ಈಗ ರೆಡಿ ಆಯಿತು ನೋಡಿ. ಇನ್ನು ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಬೇಕು, ಲೈಟಿಂಗ್ ಎಲ್ಲ ಮಾಡಬೇಕು, ಅದು ತುಂಬ ಚೆನ್ನಾಗಿ ಕಾಣ್ತದೆ ನೋಡಿ. ಲಾಸ್ಟ್ ಇಯರ್ ಡೆಕೋರೇಷನ್ ಈ ರೀತಿ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೆವು ನಾವು. ಸೊ ಅದೇ ಡೆಕೋರೇಷನನ್ನು ಈ ಸಲ ಕೂಡ ಯೂಸ್ ಮಾಡ್ತಾ ಇದ್ದೇವೆ. ಈಗ ಇಷ್ಟು ಮಾಡಿದರು, ತಾಯಿ ಮತ್ತು ಮಗ ಸೇರಿಕೊಂಡು ನೋಡಿ. ನಮ್ಮ ಫೈನಲ್ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಹೇಗಾಗಿದೆ. ನಂತರ ನೋಡಿ, ಇಲ್ಲಿ ಒಂದು ಸಣ್ಣ ಕ್ರಿಬ್ ಇಟ್ಟಿದ್ದೇವೆ ನಾವಿಲ್ಲಿ ನೋಡಿ. ಈ ರೀತಿ ಡೆಕೋರೇಷನ್ ಮಾಡಿದ್ದೇವೆ. ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಆನಂತರ ನೋಡಿ, ಇಲ್ಲಿ ಲೈಟಿಂಗ್ ಹಾಕಿದ್ದೇವೆ ಈ ರೀತಿ. ಇವತ್ತು ಲ್ಯಾನ್ಸಿ ಅವರದ್ದು ಬರ್ಡೇ, ಹಾಗಾಗಿ ಕೇಕ್ ತರಲಿಕ್ಕಂತ ಹೋಗ್ತಾ ಇದ್ದೇನೆ. ಅವರಿಗೆ ಗೊತ್ತಿಲ್ಲ ಇವತ್ತು ನಾನು ಕೇಕ್ ತರ್ತೇನೆ ಅಂತೇಳಿ. ಸೊ ಕೇಕ್ ತರಲಿಕ್ಕಂತ ಬಂದಿದ್ದೇನೆ. ಇಲ್ಲೇ ಹತ್ತಿರದಲ್ಲಿ ಒಂದು ಮಿಸ್ಟರ್ ಬೇಕರಿ ಅಂತ ಒಂದು ಶಾಪ್ ಇದೆ, ಅಲ್ಲಿಂದಲೇ ಒಂದು ಕೇಕ್ ಎಲ್ಲ ಕೊಂಡೋಗುವ ಅಂತೇಳಿ. ಸೊ ಬನ್ನಿ ನೋಡಿ. ಇದುವೇ ಮಿಸ್ಟರ್ ಬೇಕ್ ಕರಮದಲ್ಲಿರುವ ಒಂದು ಕೇಕ್ ಶಾಪು. ವರ್ಷ ನಾವು ಇಲ್ಲಿಂದಲೇ ಕೇಕನ್ನು ಕೊಂಡೋಗ್ತೇವೆ. ನನಗಂತೂ ಇವರದ್ದು ಬಟರ್ ಸ್ಕಾಚ್ ಫ್ಲೇವರ್ ತುಂಬ ಅಂದರೆ ತುಂಬ ಇಷ್ಟ. ಸೊ ಬಟರ್ ಸ್ಕಾಚ್ ಫ್ಲೇವರನ್ನೇ ನಾನು ಕೇಕನ್ನು ಕೊಂಡೋಗೋದಿಲ್ಲಿಂದ. ಇವತ್ತಿನ ಸ್ಪೆಷಲ್ ಬಿರಿಯಾನಿ ರೆಡಿ ಆಗ್ತಾ ಇದೆ ನೋಡಿ. ಇಲ್ಲಿ ಈಗ ರೈಸ್ ಎಲ್ಲ ತಂದಿಟ್ಟಿದ್ದೇನೆ. ಈಗ ಬಿರಿಯಾನಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೇನೆ. ಇದು ಆನಿಯನ್ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ.
ಅವರು ಕೆಲಸ ಮುಗಿಸಿ ಎಲ್ಲ ಬರುವಾಗ ರಾತ್ರಿದು 1 ಗಂಟೆ ಆಗಿತ್ತು. ಹಾಗಾಗಿ ನಾವು ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಎಲ್ಲ ಮಾಡಿಸಿದೆವು. ಸೊ ಆಸ್ಟನಿಗಂತೂ ತುಂಬ ಎಕ್ಸೈಟ್ಮೆಂಟ್, ತಂದೆದು ಬರ್ತ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಎಲ್ಲ ಮಾಡಬೇಕು ಅಂತೇಳಿ. ಇನ್ನು ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.